ಬಸವ ಕಲ್ಯಾಣ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನೀಲಕಂಠ ರಾಥೋಡ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಇನ್ನು ಸಭೆಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳ ಕರಾಳ ಮುಖ ಇವತ್ತು ಬಯಲಾಗಿದೆ. ಇಲ್ಲಿಯ ಗ್ಯಾರಂಟಿ ಯೋಜನೆಯ ಸದಸ್ಯರದೇ ರೇಷನ್ ಕಾರ್ಡ್ ಬೀದರ್ ನಗರದ ಮಹಿಳೆಯೊಬ್ಬರಿಗೆ ವರ್ಗಾವಣೆಯಾಗಿರುವುದು ಬೆಳಕಿಗೆ ಬಂದಿದೆ. ತಮ್ಮ ಲಾಗಿನ್ ಐಡಿ ಇಲ್ಲದೆ ಹೇಗೆ ಬೇರೆ ಕಡೆಗೆ ವರ್ಗಾವಣೆಯಾಗುತ್ತದೆ ಅಂತ ಆಹಾರ ಇಲಾಖೆಯ ಅಧಿಕಾರಿಗೆ ಪ್ರಶ್ನಿಸಿದ್ರು. ದುಡ್ಡು ತೆಗೆದುಕೊಂಡು ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪ ಸಹ ಮಾಡಲಾಯಿತು. ಅಲ್ಲದೆ ಆಹಾರ ಇಲಾಖೆಯಲ್ಲಿ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದಾಗಿವೆ, ಬಿಪಿಎಲ್ ಕಾರ್ಡ್ ಹೊಂದಲು ಅರ್ಹರಿದ್ದವರದೇ ಕಾರ್ಡ್ ರದ್ದಾಗಿದ್ದು ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಆಹಾರ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ ಅಂತ ಅಧ್ಯಕ್ಷರ ಗಮನಕ್ಕೆ ಸದಸ್ಯರು ತಂದರು. ಸರ್, ಈಗ ಗ್ಯಾರಂಟಿ ಯೋಜನೆ ಸಭೆದಾಗ ರೇಷನ್ ಏನು ಆಹಾರ ಇಲಾಖೆ ಅದ ಅಲ್ಲಿ ಸದಸ್ಯರು ಮತ್ತು ಕೆಲವೊಬ್ರು ಅದ್ರ ಮ್ಯಾಗ ಆರೋಪ ಮಾಡ್ರಿ ಸರ್. ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರ ಜೊತೆಯಲ್ಲಿ ಬಡವರಿಗೆ ಅನ್ಯಾಯ ಆಗ್ಲತ್ತದ ಅನ್ನೋ ರೀತಿದಾಗ ಸರ್. ಇದ್ರ ಬಗ್ಗೆ ತಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ನಾವು ಈಗಾಗಲೇ ಮಾನ್ಯ ಸದಸ್ಯರು ಮತ್ತು ನಾವು ನಮ್ಮ ಸಭೆಯಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡೀವಿ. ಮುಂದಿನ ದಿನಗಳಲ್ಲಿ ಅವರ ಇಲಾಖೆಯಲ್ಲಿ ಏನಾದರೂ ಆರೋಪಗಳು ಬಂದರೆ ನಾವು ಅವರ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಪತ್ರ ಬರೆದು ಅವ್ರ ಮೇಲೆ ಕ್ರಮವನ್ನು ಜರುಗಿಸಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಯಾಕಂದರೆ ಬಡ ಜನರ ಸ್ಕೀಮ್ ಇದು, ಅನ್ಯಭಾಗ್ಯ ಸ್ಕೀಮ್, ಎಲ್ಲ ಬಡ ಜನರಿಗೆ ಬಿಡಬೇಕು. ಏನು ಕಾರ್ಡ್ ಕಟ್ ಮಾಡಲಿಕ್ಕೆ ಏನು ಮಾನದಂಡ ಇದೆ ಅದು ಕರೆಕ್ಟಾಗಿ ಅವ್ರ ಪೇಪರ್ಗೆ ತೊಗೊಂಡು ಕಟ್ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲರದು ಬೇಕಾಬಿಟ್ಟಿ ಕಟ್ ಮಾಡಿದ್ರೆ ಬಡವರಿಗೆ ಅನ್ಯಾಯ ಆಗ್ತಿರೋದ್ರಿಂದ ಇದನ್ನು ಸರಿಪಡಿಸೋ ಸಲಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಸಭೆಯಲ್ಲಿ ಈಗಾಗಲೇ ತಿಳಿಸಿದ್ದೇವೆ. ಸರ್, BPL ಕಾರ್ಡ್ ಫಲಾನುಭವಿಗಳು ಏನಿರ್ತಾರೆ ಅವ್ರ ಕಾರ್ಡ್ಗಳು ರದ್ದಾಗ್ಯಾವ ಸರ್. ಇವಾಗ ತಿರ್ಗಾ ಮತ್ತೆ ಚಾಲೂ ಮಾಡ್ಕೋಬೇಕಾದ್ರೂ ಅವ್ರು ಭಾಳ ಪರದಾಡ್ಲತ್ತಾರೆ ಸರ್. ತಹಸೀಲ್ ಆಫೀಸ್ಗೆ ಹೋದಾಗ ಅವ್ರು ಯಾರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅನ್ನೋ ಬಡವರ ಆರೋಪ ಅದ ಸರ್. ಇದ್ರ ಬಗ್ಗೆ ತಾವು ಅಧಿಕಾರಿಗಳಿಗೆ ಏನು ಗಮನ ಹೇಳಿದ್ರೇನು ಸರ್? ನಾನು ಸೂಚನೆ ಕೊಟ್ಟಿದ್ದೇನೆ. ಈಗಾಗಲೇ ಯಾರು BPL ಕಾರ್ಡ್ ಕಟ್ಟಾಗಿದೆ ಅವ್ರದ್ದು ಕಟ್ಟಾಗ್ಲಿಕ್ಕೆ ಕಾರಣ ಏನು, ಕಾರಣ ಸಹಿತ ನಮಗೆ ವರದಿ ಕೊಡಬೇಕು ಅಂತ ನಾನು ಕಟ್ಟುನಿಟ್ಟಿನ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೆ.